ಬೆಳಿಗ್ಗೆ ಎದ್ದಾಗ ಟೈಮ್ ನೋಡತ್ತಿದ್ದೆ ರೀ. ಇವತ್ತು 5:30 ಆಗಿತ್ತು. 5:30 ಯಾಕೆ ಎದ್ದೇನಪ್ಪ ಅಂತಂದ್ರೆ ಇವತ್ತು ಎಕ್ಸಾಮ್ ಇತ್ತು. ನಾನು ಅದಕ್ಕೆ ಇಷ್ಟು ಲಘು ಎದ್ದೇನೆ ಇವತ್ತು. ಲಘು ಎದ್ದು ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದೆ ರೀ. ಬಸ್ಸ ಬರಲಿಲ್ಲ ನಮ್ದು. ಅದಕ್ಕೆ ಏನು ಮಾಡಿದೆ ಅಂದ್ರೆ ಬೈಕ್ ತೊಗೊಂಡು ಹೋದೆ. ಅದಕ್ಕೆ ಬೆಳಗ್ಗೆ ಬೈಕ್ ಇವಾಗ ಥಂಡಾಗೇನು ವೀಡಿಯೋ ಮಾಡೋಕೆ ಹೋಗಲಿಲ್ಲ. ನಾವು ಗ್ರೌಂಡಿಗೆ ಹೋಗಿ ಎಲ್ಲರೂ ಓದಾತಿದ್ರು, ನಾವು ಓದಾತಿದ್ವಿ. ಏನು ಸುಡ್ಗಾಡು ಅರ್ಥನೂ ಆಗತ್ತಿದ್ದಿಲ್ಲ. ನಮ್ಮ ಕಾರ್ತಿಕ್ ಅಂದ್ರೆ ತಲೆ ಕರ್ಕೊಂತ ಕುಂತಿದ್ದ. ಎಲ್ಲರೂ ಗ್ರೌಂಡ್ ತುಂಬ ಕುಂತು ಎಲ್ಲರೂ ಏನು ಸ್ಟಡಿ ಮಾಡತ್ತಿದ್ರು ಅಂದ್ರೆ ಫುಲ್ ಓದಾಕತ್ಬಿಟ್ಟಿದ್ರು. ಆಕ್ಚುಲಿ ಚೆನ್ನಾಗಿರೋದು. ಏನು ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಎಲ್ಲ ಎಕ್ಸಾಮ್ ಮುಗಿಸಿ 12:30 ಆಗಿತ್ತು. ಹೊರಗೆ ಬಂದು ಪಾರ್ಕಿಂಗ್ದಾಗ ನಮ್ಮ ಗಾಡಿ ನಿಲ್ಲಿಸಿ ಕುಂತಿದ್ದೆ ನಾನು. ಎಲ್ಲರೂ ಬರಲಿ ಅಂತಂದೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಸುದೀಪ ಬಂದ. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಆಮೇಲೆ ನಾನು ನಮ್ಮ ಕಳಪ್ಪ 3 ಮಂದಿ ಕುಂತಿದ್ವಿ ರೀ. ನನ್ನ ಬೈಕ್ ಹೆಂಗೆ ನಿಂತೈತೆ ನೋಡ್ರಿ ಪಾರ್ಕಿಂಗ್ದಾಗ. ಹೆಂಗೆ ಮಸ್ತ್ ಲುಕ್ ಕೊಡೋದಿದ್ದು. ನನ್ನ ಬೈಕಿಂದ ಮೀರ್ಸಕ್ಕೆ ಯಾವ ಇಲ್ಲ ಅನ್ಸತಿ. ನನ್ನ ಮಗ ಅಲ್ಲಿಂದ ಮತ್ತೆ ಹೊಳಿಸಿದ ಸಿಟಿ ದಾಟಿ ಬರಾತಿದ್ವಿ ಹೊರಗೆ ಬಂದು ನಾವು ಒಂಥರ ಡಿಫ್ರೆಂಟ್ ರೂಟ್. ನಾವು ಸಿಟಿ ಹಾಕೋದು ಬರೋಂಗಿಲ್ಲ. ಯಾಕಂತಂದ್ರೆ ಎಲ್ಲರೂ ಸಿಟಿ ಹಾಕೋದು ಬರ್ತಾರೆ ಬಿಡ್ರಿ. ಮತ್ತು ನಮ್ದು ಒಂದು ಸಲ ಡಿಫ್ರೆಂಟ್ ಇರಬೇಕಲ್ಲ. ನಾವು ಅದಕ್ಕೆ ಹೊರಗಾದ್ ಬರ್ತೀವಿ. ಅದಕ್ಕೆ ಹೊರಗಾದದ್ದು ಬರಾತಿದ್ವಿ. ನಾನು ಕಳಪ್ಪ ಇಬ್ಬರ ಬರಾತಿದ್ವಿ ಬೈಕಿನ ಮೇಲೆ. ನಾವು ಒಂದು ಸ್ಕೂಟಿ ಬೆನ್ನು ಹತ್ತಿದ್ವಿ. ಆ ಸ್ಕೂಟಿ ನಮಗೆ ಸಿಗಾತಿದ್ದಿಲ್ಲ, ನಾವು ಅದನ್ನು ಬಿಡಾತಿದ್ದಿಲ್ಲ. ಆದ್ರೆ ಅಂಟಿ ಮಾತ್ರ ಭಾಳ ಕೆಟ್ಟ ರುಬ್ಬಾಕತ್ತಿದ್ಲು ಸ್ಕೂಟಿನ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಹಂಗೆ ನಾವು ಬೆನ್ನು ಹತ್ತಿದ್ವಿ. ಆ ಸಿಗ್ನಲ್ ನಮ್ಗೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದ್ರೆ ಮುಂದೆ ಹಂಗೆ ಮುಚ್ಕೊಂಡು ಗಾಡಿ ಒಯ್ಯಾತಿದ್ವಿ. ಎಲ್ಲಿದ್ವಿ ಅಂತಂದ್ರೆ ಅವಾಗ ನುಗ್ಗಿಕೆರೆ ಕಡೆ ಹೊಂಟಿದ್ವಿ. ನುಗ್ಗಿಕೆರೆಯಿಂದ ಕ್ರಾಸ್ ಮಾಡಂಗೆ ಮುಂದೆ ಹೋಗಾತಿದ್ವಿ. ಬೈಕ್ ತೊಗೊಂಡು ನಾನು ವೀಡಿಯೋ ಮಾಡ್ಕೊಂತ ನಾನು ಬೈಕ್ ಹೊಡ್ಕೊಂಡು ಹೊಂಟಿದ್ದೆ. ಮನೆಗೆ ಹೋಗಿ ಊಟ ಮಾಡಿ ಮಕ್ಕೊಂಡಿದ್ದೆ ರೀ. ಸಂಜೆಗೆ ಮತ್ತು ನಮ್ಮ ಶೆಟ್ಟಿ ವಿಜಯ್ ಅವ್ರು ಫೋನ್ ಹಚ್ಚಿದ್ರು ಬರ್ತಡೇ ಮಾಡಕ್ಕೆ ಹೋಗೋಣ ಅಂತೇಳಿ. ಅವ್ರು ಹಳೆಯಂದೊಬ್ಬಂದು ಬರ್ತಡೇ ಇತ್ತಂತ್ರಿ ಇವತ್ತು ಸಣ್ಣ ಮಗುಂದು. ಅದಕ್ಕೆ ಅಲ್ಲಿ ಹೊಂಟ್ಬೇಕಂತಂದು ಹೋಗಿದ್ದೆ ಅವ್ರ ಮನೆ ಕಡೆ. ಆಮೇಲೆ ಮಹೇಶ್ ಅಣ್ಣ ಕಾರ್ನಾಗ ಏನೇನು ಸಾಮಾನು ಅದು ಇಡಾಕತ್ತಿದ್ದೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಆ ಸಾಮಾನದು ಇಟ್ಕೊಂಡು ಅವ್ರು ಹಿಂದೆ ಬರಾತಿದ್ರು. ನಾನು ಮತ್ತು ಹೊಳ್ಳಿ ನಮ್ಮ ಶೆಟ್ಟಿ ವಿಜಯ ಆಮೇಲೆ ಕಲ್ಲಪ್ಪಣ್ಣ 3 ಮಂದಿ ನಮ್ಮ ಬೈಕ್ದಾಗ ಹೊಂಟಿದ್ವಿ. ನಾ ವಿಡಿಯೋ ಮಾಡತ್ತಿದ್ದೆ. ನಮ್ಮ ಶೆಟ್ಟಿ ವಿಜಯ ಬೈಕ್ ಹೊಡಾತಿದ್ದ. ಮುಂದೆ ಹೋಗಿ ನಮ್ಮ ದೋಸ್ತಂದು ಕ್ಯಾಮ್ರಾ ಇಸ್ಕೊಂಡಿರ್ಬೇಕು ಬಂದು ಫೋಟೋ ಹೊಡ್ಯಾಕಂತೇಳಿ. ಅಂದ್ರೆ ಬರ್ತಡೇದಾಗ ಫೋಟೋ ಹೊಡಿಬೇಕಂತಂದು ಕ್ಯಾಮ್ರಾ ಅದು ಇಸ್ಕೊಂಡು ಅದರ ಚಾರ್ಜ್ ಇದ್ದಿದ್ದಿಲ್ಲ ರೀ. ಚಾರ್ಜ್ ಇಡ್ಬೇಕಂತೇಳಿ ಅದನ್ನು ಕಾರ್ನಾಗ ಕೊಟ್ಟು ಕಳಿಸಿದ್ವಿ ಬ್ಯಾಟ್ರಿನ ಆಮೇಲೆ ಚಾರ್ಜರ್. ಮತ್ತು ಹೊಳ್ಳಿ ಅಲ್ಲಿಂದ ನಾನು ಬಂಕಿನ ಕಡೆ ಹೋಗಿ ವಿಡಿಯೋ ಮಾಡತ್ತಿದ್ದೆ. ನನ್ನ ಬಾಜು ಮತ್ತು ನಮ್ಮ ಗಲಪಣ ಇದ್ದ. ನಮ್ಮ ಶೆಟ್ಟಿ ವಿಜಯ್ ಅವ್ರು ನಮ್ಮ ಗಾಡಿ ಫ್ಯೂಲ್ ಹಾಕ್ಸಕ್ಕಂತ ಹೋಗಿದ್ರು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಫ್ಯೂಲ್ ಹಾಕ್ಸ್ಕೊಂಡು ಅವ್ನು ಬರಲಿ ಅಂತ ನಾವು ಇಲ್ಲಿ ನಿಂತಿದ್ವಿ. ನಮ್ಮ ಕಲ್ಲಪ್ಪಣ್ಣ ಹೆಂಗೆ ಕಾಣತ್ತಾರ ನೋಡ್ರಿ, ಒಂಥರ ಫುಲ್ ಸ್ಮಾರ್ಟ್ ಬಾಯ್. ಹಾಯ್ ಮಾಡತ್ತಾರ ನೋಡ್ರಿ ನಮ್ಮ ಕಲ್ಲಪ್ಪಣ್ಣ ಎಲ್ಲ. ಎಲ್ಲರಿಗೂ ನೋಡ್ರಿಪ್ಪ, ಅವ್ರಿಗೆ ಮಾಡ್ರಿ, ಕಮೆಂಟ್ ಮಾಡಿರಿ. ಆಮೇಲೆ ಅಲ್ಲಿಂದ ಸೀದಾ ಮತ್ತೆ ತೊಗೊಂಡು ಹೋದಿವಿ ಬೈಕ್. ತೊಗೊಂಡು ಹೋಗಿ ಡಬಲ್ ಹೈವೇ ಡಬಲ್ ರೋಡ್ ಅಂತಾರೆ ಇದಕ್ಕೆ, ಅಲ್ಲಿ ಹೋದ್ವಿ. ಹೋಗಿ ಅಲ್ಲಿ ಮತ್ತೊಂದು ವೀಡಿಯೋ ಮಾಡ್ಕೊಂಡೆ. ಮಸ್ತ್ ಲೈಟ್ ಗಿಟೆಲ್ಲ ಮಸ್ತ್ ಕಾಣತಿತ್ತು ವೀಡಿಯೋದಾಗ ಅಂಥೇಳಿ. ಹಂಗೆ ಸತ್ತೂರಿಗೆ ಇನ್ನೇನು ಸನೇನೇ ಇದ್ವಿ ರೀ. ಹೋಗಿ ಕೇಕ್ ತೊಗೋಬೇಕಂತಂದ್ರೆ ಮತ್ತು ಹೊಳೆ ಚಲೋ ಬೇಕ್ರಿ ಹುಡುಕಿದ್ವಿ. ಒಂದು ಬೇಕ್ರಾಗ ಹೋಗಿ ನೋಡತ್ತಿದ್ವಿ. ವೆರೈಟಿ ಕೇಕ್ ಕಾಣತ್ತಿದ್ವು. ಎದು ನೋಡ್ರಿ ತೊಗೋಬೇಕು ಅನ್ಸಾದಿತ್ತು ನಮಗೆ. ಆದರೆ ನಮಗೆ ಬೇಕಾಗಿದ್ದು ಒಂದು ಕೇಕ್ ಅಷ್ಟೇ. ಅದಕ್ಕೆ ನಮ್ಮ ಶೆಟ್ಟಿ ವಿಜಯ್ ಒಂದು ಸೆಲೆಕ್ಟ್ ಮಾಡಿದ್ರೆ ಕೇಕ್ ಅದನ್ನು ತೊಗೊಂಡಿದ್ವಿ. ಆಮೇಲೆ ನಾವು ಬೈಕಿನ ಮೇಲೆ ಹೋಗಿದ್ದಾಗ ನಮ್ಮ ಕೂದಲನ್ನು ಡ್ಯಾಶ್ ಆಗ್ಬಿಟ್ಟಾವು. ನನ್ನ ಮಗ ಅಲ್ಲಿಂದ ಮತ್ತೆ ಅವ್ರ ಮನೆಗೆ ಹೋದಿವ್ರಿ. ಮನೆಗೆ ಹೋಗಿ ಎಲ್ಲ ಒಳಗಿಟ್ಟೆ. ಅಲ್ಲಿಂದ ನಮ್ಮ ಮಹೇಶ್ ಅಣ್ಣ ಚಾ ಕುಡಿಯಾಕಂತ ಕರ್ಯಾಕೆ ಬಂದ. ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇವ್ರೆ. ರೆಡಿ ಮಾಡ್ಕೊಂಡು ನಾವು ವಿಡಿಯೋ ಮಾಡತ್ತಿದ್ದೆ ರೀ. ನಾನು ಅವ್ರು ಏನು ಚೇರ್ ಗಿರಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಮ್ಮ ಕಿರಣ್ ಹೆಂಗೆ ಕಾಣತ್ತ ನೋಡ್ರಿಪ್ಪ, ಫುಲ್ ಸೈಕ್ ಕಾಣತಾನೆ. ಆಮೇಲೆ ಹುಡುಗನು ಕುಂದಿರ್ಸಿದ್ರೆ ಕೇಕ್ ಕಟ್ ಮಾಡಕ್ಕೆ ಇನ್ನೇನು ರೆಡಿ ಮಾಡತ್ತಿದ್ರು ಅವ್ರು. ನಾವು ಅಲ್ಲಿಂದ ಸೀದಾ ಊಟ ಗಿಟ ಎಲ್ಲ ಮುಗಿಸಿದ್ವಿ. ಬರ್ತಡೇನು ಮುಗಿತು. ಎಲ್ಲ ಮುಗಿಸ್ಕೊಂಡು ರಾತ್ರಿ ನಮ್ಮ ವಿಜಯ ನಾವು ಬರಾತಿದ್ವಿ. ನಾವು ಬರೋ ಹೊತ್ತಿನ ಟೈಮ್ ರೀ ಮಿನಿಮಮ್ ಒಂದು 10 ಪುಣೆ 11 ಗಂಟೆ ಆಗಾಗ ಬಂದಿತ್ತು ರೀ. ಅವಾಗ ಎಲ್ಲಿದ್ವಿ ಅಂದ್ರೆ ನಾವು ಹುಬ್ಳಿ ಧಾರವಾಡ ಹೈವೇ ಇದ್ದಾಗಿದ್ವಿ. ಅಲ್ಲಿಂದ ನಮ್ಮ ವಿಜಯ್ ಬೈಕ್ ಹೊಡಾತಿದ್ರು. ನಾವು ವಿಡಿಯೋ ಮಾಡತ್ತಿದ್ದೆ. ಕಲ್ಲಪ್ಪಣ ಬರಲಿ ನಮ್ಮ ಸುತ್ತಿ ತಂಡ ಹತ್ತಂತೇಳಿ ನಾವಿಬ್ಬರ ಬರಾತಿದ್ವಿ ರೀ ಬೈಕ್ ತೊಗೊಂಡು. ಅಲ್ಲಿಂದ ಸಿಕ್ಕಾಪಟ್ಟಿ ತಂಡ ಹತ್ತದ್ಬಿಟ್ಟದ ಬೈಕಿನ ಮೇಲೆ. ಕಲ್ಲಪ್ಪಣ ಚಲೋ ಐಡಿಯಾ ಮಾಡಿಬಿಟ್ಟು ನಾವು ಕಾರ್ನಾಗ ಹೋಗ್ಬಿಟ್ಟ. ನಾವಿಬ್ಬರ ಬರಾತಿದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀವಿ ರೀ. ಯಾಕಂತಂದ್ರೆ ನಮಗೂ ಸಿಕ್ಕಾಪಟ್ಟಿ ತಂಡ ಹತ್ತತ್ತಿ ವಿಡಿಯೋ ಮಾಡೋಕ್ಕೂ ಆಗತ್ತಿಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಟೇಕ್ ಕೇರ್, ಬಾಯ್.